ಹಾಯ್ ಹಲೋ ನಮಸ್ತೆ. ಮತ್ತೊಮ್ಮೆ ವೀರಶೈವಾಸ್ ಕಿಚನ್ಗೆ ಸ್ವಾಗತ. ಈ ದಿನ ನಾವು ಹೋಟೆಲ್ ಸ್ಟೈಲ್ ಸಾಂಬಾರ್ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಎಲ್ಲ ಅಡುಗೆ ಪ್ರಿಯರಿಗೆ ಸ್ವಾಗತ. ಮೊದಲಿಗೆ ನಾವು ರಾ ಪೌಡರ್ನ ರೆಡಿ ಮಾಡ್ಕೋಬೇಕು. ಹೇಗೆ? ಅದಕ್ಕೇನೇನು ಬೇಕು? ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಮೆಂತ್ಯ, ಬ್ಯಾಡಗಿ ಮೆಣಸಿಕಾಯಿ, ಗುಂಟೂರು, ಹಾಗೆ ಕರಿಬೇವು. ಕಡೆಯಲ್ಲಿ ಸ್ಟವ್ ಆಫ್ ಮಾಡಿದ ಮೇಲೆ ಗಸಗಸೆ ಎಲ್ಲವನ್ನು ಒಂದೊಂದೂವರೆ ಸ್ಪೂನಷ್ಟು ಹಾಕ್ಕೊಳ್ಳೋಣ. ಹಾಗೆ ಬ್ಯಾಡಗಿ ಮತ್ತು ಗುಂಟೂರು ಸ್ವಲ್ಪ ಖಾರ ಮತ್ತು ಬಣ್ಣಕ್ಕೆ ಎಷ್ಟು ಬೇಕೋ ನಿಮ್ಮ ಇಂಗ್ರೀಡಿಯೆಂಟ್ಸ್ಗೆ ಯೂಸ್ ಮಾಡ್ಕೊಳ್ಳಿ. ಸೊ ಇದನ್ನು ಚೆನ್ನಾಗಿ ಘಮ ಬರೋವರೆಗೆ ಫ್ರೈ ಮಾಡಿಕೊಂಡು ಇದನ್ನು ನಾವು ಪುಡಿ ಮಾಡ್ಕೋಬೇಕಾಗತ್ತೆ. ಸಾಮಾನ್ಯ ಅಂಗಡಿ ಪುಡಿ ಅಥವಾ ಆಲ್ರೆಡಿ ರೆಡಿಯಾಗಿರೋ ಪುಡಿನಲ್ಲಿ ಸಾರ ಕಮ್ಮಿ ಇರುತ್ತೆ, ಘಮ ಕಮ್ಮಿ ಇರುತ್ತೆ. ಯಾಕೆಂತಂದರೆ ಮಾಡಿ ತುಂಬ ದಿನ ಆಗಿರುತ್ತೆ, ಪ್ರಿಸರ್ವ್ ಆಗಿರುತ್ತಲ್ಲ. ಹಾಗೆ ನಾವು ಅಲ್ಲೇ ರೆಡಿ ಮಾಡಿ ಮಾಡೋದ್ರಿಂದ ರುಚಿಯ ಮತ್ತಷ್ಟು ಜಾಸ್ತಿ ಆಗುತ್ತೆ. ಸೊ ನನಗೆ ಬ್ಯಾಡಗಿ ಸ್ವಲ್ಪ ಬಣ್ಣ ಕಮ್ಮಿ ಇತ್ತು, ಹಾಗಾಗಿ ಅಷ್ಟು ಬಣ್ಣ ಬಂದಿಲ್ಲ. ಬಟ್ ನೀವು ಒಳ್ಳೆ ಬ್ಯಾಡಗಿನ ತಗೊಳ್ಳಿ. ಹಾಗೆ 1 ಕಪ್ಪು ತೊಗರಿಬೇಳೆ, ಅರ್ಧ ಕಪ್ಪು ಹೆಸರು ಬೇಳೆನ ನೀವು ರುಬ್ಕೊಂಡು ಪೇಸ್ಟ್ ಮಾಡಿ ಇಟ್ಕೊಳ್ಳಿ. ಈಗ ಗ್ರೇವಿಗೆ ಕಾಯಿ ಹಾಕೋದು ಬೇಡ, ಕೊಬ್ಬರಿ ಹಾಕಿ ರುಚಿ ಜಾಸ್ತಿ. ಕೊಬ್ಬರಿ ಹಾಗೆ ನಾವು ಪೌಡ್ರ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಒಂದು 5 ಸ್ಪೂನಷ್ಟು ಹಾಕ್ಕೊಂಡು ರುಬ್ಕೊಳ್ಳಿ. ಮಿಕ್ಕಿದ್ದನ್ನು ಡೈರೆಕ್ಟ್ ನಾವು ಸಾಂಬಾರಿಗೆ ಹಾಕ್ಕೋಬೋದು. ನೋಡಿ, ಈ ಥರ ನುಣ್ಣಗೆ ಮಾಡ್ಕೊಳ್ಳಿ. ವಾಸನೆ ಅಂತೂ ಘಮ್ ಅಂತ ಇರುತ್ತೆ. ನೀವು ಮಾಡ್ತಾಯಿದ್ರೆ ಅಕ್ಕಪಕ್ಕದ ಮನೆಯವ್ರು ಫಸ್ಟ್ ಬಂದು ಏನೋ ಮಾಡ್ತಾಯಿದ್ದೀರಾ ಅನ್ನೋ ಹಾಗೆ ಅಷ್ಟು ಸ್ಮೆಲ್ ಬರುತ್ತೆ. ಮಾತ್ರ ಮಿಸ್ ಮಾಡದೆ ನೀವು ಟ್ರೈ ಮಾಡಿ ನೋಡಿ. ಈಗ ತುಪ್ಪ 1 ಸ್ಪೂನು, ಹಾಗೆ ಎಣ್ಣೆ ಒಂದು ಅರ್ಧ ಸ್ಪೂನ್ ಅಥವಾ 1 ಸ್ಪೂನೇ ಹಾಕ್ಕೊಳ್ಳಿ. ಹಾಗೆ ಕಾದ ಮೇಲೆ ಸಾಸಿವೆ, ಜೀರಿಗೆ, ಘಮಕ್ಕೆ ಆರೋಗ್ಯಕ್ಕೆ ಇಂಗು, ಹಾಗೆ ರುಚಿಗೆ ಹಾಗೆ ವಾಸನೆಗೆ ಒಣಮೆಣಸಿಕಾಯಿ, ಹಾಗೆ ಕರಿಬೇವಿನ ಸೊಪ್ಪು, ಇವುಗಳನ್ನು ಹಾಕಿ ನಂತರ ನೀವು ಹೆಚ್ಚಿಟ್ಟಿರೋಂಥ ಈರುಳ್ಳಿ, ಸಣ್ಣದಾಗಿ ಈರುಳ್ಳಿ. ಇದಕ್ಕೆ ಆ್ಯಕ್ಚುಲಿ ಸಣ್ಣ ಈರುಳ್ಳಿನ ಬಳಸಿದ್ರೆ ತುಂಬ ರುಚಿ ಬರುತ್ತೆ. ನನಗೆ ಸಣ್ಣ ಈರುಳ್ಳಿ ಸಿಕ್ಕಿಲ್ಲ, ಹಾಗಾಗಿ ಇದನ್ನೇ ಬಳಸಿದ್ದೀನಿ. ನಿಮಗೆ ಸಣ್ಣ ಈರುಳ್ಳಿ ಸಿಕ್ಕಿದ್ರೆ ಖಂಡಿತ ಅದನ್ನು ಕೂಡ ಯೂಸ್ ಮಾಡ್ಕೊಳ್ಳಿ. ಹಾಗೆ ನೋಡಿ, ಟೊಮೊಟೊ ಹಣ್ಣು. ಸೊ ಇದನ್ನು ಚೆನ್ನಾಗಿ ಹುರಿದಾದ್ಮೇಲೆ ಶೋಧಿಸಿಟ್ಟಿರೋಂಥ ಹುಣಸೆ ರಸ, ಒಂದು ಸಣ್ಣ ನಿಂಬೆಹಣ್ಣಷ್ಟು ದಪ್ಪ ಹುಣಸೆ ಹಣ್ಣನ್ನ ನೆನೆ ಹಾಕಿ ಅದನ್ನು ರಸ ತೆಗೆದಿಟ್ಕೊಳ್ಳಿ. ಟೊಮೊಟೊ ಇದ್ದಾಗ ಹುಣಸೆ ರಸ ಯಾಕೆಂದರೆ 2 ಹುಳಿಗಳು ಬೇರೆ ಬೇರೆ ರುಚಿಯನ್ನು ನೀಡುತ್ತೆ, ಅದಕ್ಕೆ. ಹಾಗೆ ಯಾವುದೇ ಸಾಂಬಾರುಗಳಲ್ಲೂ ಸ್ವಲ್ಪ ರುಚಿ ಜಾಸ್ತಿ ಆಗೋದಕ್ಕೆ ಬೆಲ್ಲದ ಅವಶ್ಯಕತೆ ತುಂಬ ಇರುತ್ತೆ. ಹಾಗೆ ಐರನ್ ಕಂಟೆಂಟ್ ಕೂಡ ಹೌದು. ಮಕ್ಕಳಿಗೆ ನಾವು ದಿನ ಬೆಲ್ಲ ತಿನ್ನಿಸೋದಕ್ಕಿಂತ ಈ ಥರ ಹಾಕ್ಕೊಳ್ಳಿ. ಸೊ ಈಗ ನಾವು ರುಬ್ಬಿಟ್ಟಂಥ ತೊಗರಿಬೇಳೆ ಇದರ ಪೇಸ್ಟನ್ನು ಬಗ್ಗಿಸ್ಕೊಳ್ಳೋಣ. ಹಾಗೆ ಗಟ್ಟಿ ಇದೆ ಅಂದರೆ ಸ್ವಲ್ಪ ನೀರು ಕೂಡ ಹಾಕ್ಕೊಂಡು ಚೆನ್ನಾಗಿ ಕೈಯಾಡಿ. ಅದ್ಭುತವಾದ ಘಮ ಬರ್ತಾ ಇರುತ್ತೆ. ನೀವು ಮಾಡ್ತಾಯಿದ್ರೆ ಎಷ್ಟೊತ್ತಿಗೆ ತಗೊಂಡು ಊಟ ಕೊಡೋಣವಾ ಅಥವಾ ಇಡ್ಲಿ ನಾವು ಮಾಡಿದರೆ ಇಡ್ಲಿ ತಿನ್ಬೋದಾ ಅನಿಸುತ್ತೆ. ಸೊ ಈಗ ಉಳಿದ ಪೌಡ್ರನ್ನು ಕೂಡ ಇದಕ್ಕೆ ಬೆರೆಸ್ಕೊಳ್ಳಿ. ನಮ್ಮದು ಬ್ಯಾಡಗಿ ಕಲ್ಲರ್ ಇದ್ದಿದ್ದರೆ ಇನ್ನೂ ಕೆಂಪಗಾಗೋದು. ಸ್ವಲ್ಪ ನಮ್ಮದು ಬ್ಯಾಡಗಿ ಪ್ರಾಬ್ಲಮ್ ಇದೆ. ಬಟ್ ನೀವು ಒಳ್ಳೆ ಬ್ಯಾಡಗಿಯನ್ನು ತಗೊಳ್ಳೋದಾದರೆ ಕೆಂಪಗಿರುತ್ತೆ ಸಾಂಬಾರು. ಸೊ ನೋಡಿ, ಈ ಥರ ಚೆಂದ ಕುದಿ ಬರಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀರಾ. ನೀವು ಎಷ್ಟು ಜನಕ್ಕೆ ಅಡುಗೆ ಮಾಡ್ತೀರಾ ಅದರ ಮೇಲೆ ನೋಡಿಕೊಂಡು ಪೌಡ್ರನ್ನ ಕೂಡ ಹೆಚ್ಚಿಸ್ಕೋಬೋದು. ಇಲ್ಲ ಮೊದಲೇ ಮಾಡಿಟ್ಕೋತೀನಿ ಅಂತಂದರೆ ಎಲ್ಲವನ್ನು 1:2 ಅನ್ನೋ ರೀತಿಯಲ್ಲಿ ಹಾಕ್ಕೊಂಡು ಮಾಡ್ಕೊಳ್ಳಿ. ಸೊ ಈಗ ಮತ್ತೆ ಮೇಲೆ ತುಪ್ಪವನ್ನು ಹಾಕ್ತಾಯಿದ್ದೀನಿ. ಹಾಗೆ ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಹಾಕಿ. ನೋಡಿ, ಅದ್ಭುತವಾದ ರುಚಿ. ಈಗ ಸಾಂಬಾರು ರೆಡಿ ಇದೆ. ನಿಮ್ಮ ಮನೆ ಇಡ್ಲಿಗೆ ಯಾರೆಲ್ಲ ಇನ್ನೂ ಟ್ರೈ ಮಾಡಿಲ್ಲ ಇದನ್ನು ಟ್ರೈ ಮಾಡಿ. ಮೆಸೇಜ್ ಬಾಕ್ಸಲ್ಲಿ ಹೇಗಿತ್ತು ಅಂತ ಕಮೆಂಟ್ಸ್ ಮಾಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಮಿಸ್ ಮಾಡದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.